ಒಳ ಮೀಸಲಾತಿ ಕುರಿತಂತೆ ಸರ್ಕಾರ ಇವತ್ತಿಂದ ಇದು ಸಮೀಕ್ಷೆಗೆ ಮುಂದಾಗಿದೆ ಸರ್. ಬಹುದಿನಗಳ ಬೇಡಿಕೆ. ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತೇನೋ ಆದೇಶ ಬಂದಿತ್ತು. ಅದರ ಅನ್ವಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಎಲ್ಲ ಹಿರಿಯರು ಸೇರಿ ಇವತ್ತು ಇಂದಿನಿಂದ ಒಳ ಮೀಸಲಾತಿ ಏನು ನಮ್ಮಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಮತ್ತು ಇನ್ನಿತರ ಸಮುದಾಯಗಳು ವಲಯ ಮತ್ತು 101 ಸಮುದಾಯಗಳನ್ನು ಇವತ್ತು ಎರಡು ಒಟ್ಟಿಗೆ ಇರೋದ್ರಿಂದ ಗೊಂದಲ ಆಗ್ತಾ ಇದೆ ಅಂತೇಳಿ ಏನು ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಟ್ಟಿದ್ದರು, ಆ ವರದಿ ಅನ್ವಯ ಇವತ್ತು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರದ ಒಳ್ಳೆಯ ಕ್ರಮ ಕೈಗೊಂಡಿದೆ. ಇವತ್ತಿಂದ ಜನಗಣತಿಯನ್ನು ಮಾಡ್ತಾ ಇದೆ. ಇವತ್ತು ಎಡಗೈ ಸಮುದಾಯದ ಅವರು ಕೂಡ ವಿಶೇಷವಾಗಿ ಆ ಮಾದಿಗ ಸಮುದಾಯವನ್ನೇ ನಮೂದು ಮಾಡಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಬಲಗೈ ಸಮುದಾಯದವರು ಕೂಡ ಏನಿದ್ದೀವಿ, ನಾವು ಕೆಲವು ಕಡೆ ಏನಾಗಿದೆ ಗೊಂದಲ, ಆದಿ ಕರ್ನಾಟಕ ಅಂತಿದೆ, ಕೆಲವು ಆದಿ ದ್ರಾವಿಡ ಅಂತಿದೆ, ಆದಿ ದ್ರಾವಿಡ ಹಿಂದೂ ಅಂತಿದೆ. ಈ ಮೂರೂ ಗೊಂದಲ ತೆರೆ ಹಿಡಿಯಬೇಕು ಅಂತೇಳಿ ನಾವೇನು ಬಲಗೈ ಸಮುದಾಯ ಇದ್ದೀವಿ, ಬಲಗೈ ಸಮುದಾಯದವರು ಒಂದು ವೇಳೆ ಆದಿ ಕರ್ನಾಟಕ ಇದ್ದರೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಬರೆಸಿ ಅಂತ ಈಗಾಗಲೇ ಎಲ್ಲ ಕಡೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇವತ್ತು ನಿಖರವಾಗಿ ಈ ಬಲಗೈ ಸಮುದಾಯ ಅವರ ಜಾತಿ ಏನು ಸರ್ಟಿಫಿಕೇಟ್ ಇರ್ತದೋ, ಆದಿ ದ್ರಾವಿಡ ಇದ್ದರೆ ಆ ದ್ರಾವಿಡ ಪಕ್ಕದಲ್ಲಿ ವಲಯ ಅಂತ ಬರೆಸಿ ಅನ್ನೋ ಸಂದೇಶವನ್ನು ನಾವು ರಾಜ್ಯಾದ್ಯಂತ ಕೂಡ ಎಲ್ಲ ಶಾಸಕರು ಮತ್ತು ಪಕ್ಷದ ಅನೇಕ ಸಮಾಜದ ಮುಖಂಡರು ಕೂಡ ನಾವು ಸಭೆಗಳನ್ನು ಮಾಡಿ ಇವತ್ತು ಏನು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಗೊಂದಲ ಇದೆ, ಅವರು ಇವತ್ತು ಅವಪಂಗಡದವರು ಒಂದು ವೇಳೆ ಆದಿ ಕರ್ನಾಟಕ ಅಂತಿದ್ದರೆ ಅವ್ರ ಪಕ್ಕದಲ್ಲಿ ಮಾದಿಗ ಅಂತ ಬರೆಸ್ತಾರೆ. ನಾವು ಬಲಗೈ ಸಮುದಾಯದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಏನೇ ಇದ್ದರೂ ಕೂಡ ಪಕ್ಕದಲ್ಲಿ ವಲಯ ಅಂತ ಬರೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಈ ರೀತಿ ಇವತ್ತು ಸತ್ಯವನ್ನು ಜನಗಣತಿ ಮುಖಾಂತರ ಬಂದಾಗ ಅದಕ್ಕೆ ನಾವೆಲ್ಲ ಕೂಡ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ಕೆಲವು ಕಡೆ ಆದಿ ದ್ರಾವಿಡ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಅದೇ ಎಡಗೈ ಸಮುದಾಯದವರು ಅಂತ ಪರಿಗಣನೆ ಆಗ್ತಾ ಇದೆ. ಹೆಂಗೆ ಅದು ಕನ್ಫ್ಯೂಷನ್? ಅದೇ ಆಗ್ತದೆ. ಎರಡು ಉದಾಹರಣೆ ತಗೊಳ್ಳಿ. ಇಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬ್ರದ್ದು ಆದಿ ಕರ್ನಾಟಕ ಅಂತ ಇದೆ, ಪರಮೇಶ್ವರ ಸಾಹೇಬ್ರದ್ದು ಆದಿ ದ್ರಾವಿಡ ಅಂತಿದೆ. ಇಲ್ಲಿ KH ಮುನಿಯಪ್ಪ ಸಾಹೇಬ್ ಬಂದು ಎಡಗೈ ಸಮುದಾಯ, ಪರಮೇಶ್ವರ್ ಬಂದು ಬಲಗೈ ಸಮುದಾಯ. ಅದಕ್ಕೆ ಗೊಂದಲ ಆಗಬಾರ್ದು ಅಂತೇಳಿ ಮೂಲ ಜಾತಿ ಏನೇ ಬರೆಸ್ಕೊಂಡಿದ್ರು ಕೂಡ ಆದಿ ದ್ರಾವಿಡ ಅಂತ ಬರೆಸ್ಕೊಂಡಿದ್ದು ಅವರು ಬಲಗೈ ಸಮುದಾಯದವರಾಗಿದ್ದರೆ ಅದಕ್ಕೆ ಅವರ ಪಕ್ಕದಲ್ಲಿ ವಲಯ ಅಂತ ಬರೆಸಿ. ಅವಾಗ ಏನಾಗುತ್ತೆ, ಅವರು ಹಾಗೇನೆ ಒಂದು ವೇಳೆ ಆದಿ ಕರ್ನಾಟಕ ಅಂತಿದ್ದರೆ ಅವ್ರ ಪಕ್ಕದಲ್ಲಿ ಮಾದಿಗ ಅಂತ ಬರೆಸ್ತಾರೆ. ಅವಾಗ ಗೊಂದಲ ಪರಿಹಾರ ಆಗುತ್ತಲ್ಲ. ಸೊ ಈ ರೀತಿಯಾಗಿ ಬರೆಸ್ಬೇಕು ಅಂತ ನಾವು ಹೊರಟಿದ್ದೇವೆ. ಬಹುಶಃ ಈ ರೀತಿ ಜನಗಣತಿ ಆದರೆ ಸೊ ಯಾರು ಎಷ್ಟಿದ್ದಾರೆ ಅಂತ ಸಂಖ್ಯಾಂಶಗಳ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಮೀಸಲಾತಿ ಪ್ರಮಾಣ ಹಂಚಿಕೆ ಹೇಗೆ ಸರ್? ಈಗ ಎಡಗೈ ಸಮುದಾಯದವರು ಬಹುಸಂಖ್ಯಾತರು ನಾವಿದ್ದೀವಿ ಅಂತ ಇದು ಮಾಡ್ತಾರೆ. ಅದಕ್ಕೆ 5.5% ಮತ್ತೆ 5.6% ಅದೇನು ಮಾತುಕತೆ ಇಲ್ಲ, ಮಾತುಕತೆ ಅಂತೇನಾಗಿಲ್ಲ. ಈ ಗೊಂದಲಗಳಿದೆಯಲ್ಲ, ಈ ಭಾಗದಲ್ಲಿಗೆಲ್ಲ ಕೂಡ ಬಲಗೈ ಸಮುದಾಯ ಹೇಗೆ ಅಂತ ಕರೀತಾರೆ. ಕೋಲಾರ ಜಿಲ್ಲೆ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯದವ್ರನ್ನ ಏಕಿ ಅಂತ ಕರೀತಾರೆ, ಎಡಗೈ ಸಮುದಾಯದವ್ರನ್ನ ಹೇಡಿ ಅಂತ ಕರೀತಾರೆ. ಆ ತುಮಕೂರು ಆ ಕಡೆ ಹೋದರೆ ಈ ಎಡಗೈ ಸಮುದಾಯದವರನ್ನ ಆದಿ ಕರ್ನಾಟಕ ಅಂತ ಕರೀತಾರೆ. ಈ ಗೊಂದಲಗಳಿಂದ ಇವತ್ತು ಜಾತಿ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತಲ್ಲ ಎಷ್ಟಿದೆ ಅಂತ. ಅದಕ್ಕೆ ಸಮೀಕ್ಷೆ ಮಾಡ್ತಕ್ಕಂಥದ್ದು. ಈ ಸಮೀಕ್ಷೆ ಮಾಡಿದಾಗ ಯಾವ ಸಮುದಾಯ ಹೆಚ್ಚಿಗೆ ಇದ್ದರೆ ಆ ಸಮುದಾಯಕ್ಕೆ ಸೌಲಭ್ಯ ಕೊಟ್ಟರು ನಮ್ದು ಏನೂ ಅಭ್ಯಂತರ ಇಲ್ಲ.